ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಚಪಾತಿ ಕಾಂಬಿನೇಷನ್ ಆಗಿ ಒಂದು ಇದನ್ನು ಮಾಡ್ತಿದ್ದೀನಿ, ಬದನೆಕಾಯಿ ಎಣ್ಗಾಯಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಇದನ್ನೊಂದು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಗುಂಡು ಬದನೆಕಾಯಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಹುಳ ಜಾಸ್ತಿ ಇರುತ್ತೆ, ನೋಡಿಕೊಂಡು ಮಾಡಬೇಕು. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇದು ಗುರೆಳ್ ಪುಡಿ ಅಂದರೆ ಹುಚ್ಚೆಳ್ ಪುಡಿ. ಲಾಸ್ಟ್ ಒಂದ್ಸಲಿ ವ್ಲಾಗಲ್ಲಿ ಮಾಡಿ ತೋರಿಸಿದ್ದೆ ಮಾಡಿದ್ದು. ಅದೊಂದು 2 ಸ್ಪೂನ್ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನು, ಬೇಕಾದ್ರೆ ಖಾರ ಬೇಕು ಇನ್ನೊಂದು ಸ್ಪೂನು ತೊಗೋಬೋದು. ಒಂದು ಸ್ವಲ್ಪ ಕಾಯಿ ತುರಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಬನ್ನಿ, ಫಟಾಫಟ್ ಅಂತ ಬೇಗನೆ ಆಗುತ್ತೆ. ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ, ನೀವು ಬಾಣಲಿಲೂ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಜಾಸ್ತಿ ಹಿಡಿಯುತ್ತೆ, ಕುಕ್ಕರಲ್ಲಿ ಮಾಡ್ಕೋಬೋದು ಬೇಗನೆ. ಫ್ರೈ ಆಗಿದೆ, ಆರ್ಕೊಂಡ್ಮೇಲೆ ರುಬ್ಬಬೇಕು. ರುಬ್ಬೋದಕ್ಕೆ ಖಾರದ ಪುಡಿ, ಹುಚ್ಚೆಳ್ ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ನೆಕ್ಸ್ಟು ಹುರಿದಿರೋಂಥ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಬದನೆಕಾಯಿನ ಹಾಕಿ ಮಾಡಿಸ್ತಿದ್ದೀನಿ ಎಣ್ಣೆಯಲ್ಲಿ. ನಾನೇನು ತುಂಬ ಜಾಸ್ತಿ ಎಣ್ಣೆ ಬಿಟ್ಕೊಂಡಿಲ್ಲ, 2 ಸ್ಪೂನ್ ಅಷ್ಟು ಬಿಟ್ಕೊಂಡಿದ್ದೀನಿ. ಯಾಕೆಂದರೆ ರುಬ್ಬಕ್ಕೂ ಸಹ ಹಾಕ್ಕೊಂಡಿರೋದ್ರಿಂದ ನಾನು ಅತಿಯಾಗಿ ಎಣ್ಣೆಯನ್ನು ಯೂಸ್ ಮಾಡಿಲ್ಲ. ನಾವು ಯೂಸ್ ಮಾಡೋದು ಗಾಣದ ಎಣ್ಣೆ, ಹಂಗಾಗಿ ಸ್ವಲ್ಪ ತಿಂದರೂ ಏನು ಭಯ ಇಲ್ಲ, ಉಪಯೋಗಿಸ್ತೀವಿ. ಸ್ವಲ್ಪ ದಯವಿಟ್ಟು ಗಾಣದ ಎಣ್ಣೆ ಉಪಯೋಗಿಸ್ತೀವಿ, ಎಲ್ಲರೂ ಚೇಂಜ್ ಆಗಿದೆ. ನಾನು 1 ತಿಂಗಳು ಸನ್ಫ್ಲವರ್ ಎಣ್ಣೆ ತೊಗೊಂಬಂದರೆ 1 ತಿಂಗಳು ಗ್ರೌಂಡ್ನಟ್ ಆಯಿಲ್ ತೊಗೊಂಡ್ಬರ್ತೀನಿ. ಇಲ್ಲೇ ನಮ್ಮೂರ ಹತ್ರನೇ ಪಕ್ಕದಲ್ಲೇ ಮಾಡ್ತಾರೆ, ಕಣ್ಣಾರಲ್ಲೇ ಮುಂದೆ ಹಾಕಿ ಕೊಡ್ತಾರೆ. ಇದೆಲ್ಲ ಸ್ವಲ್ಪ ಮಾಡಿದ್ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಆವಾಗಲೇ ತೋರಿಸಿದ್ಮೇಲೆ ಅದು ಎಲ್ಲ ಆಗಿದೆ. ಇವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ತೀನಿ. ಇದಕ್ಕೆ ನಾನು ಇವತ್ತು ಚಪಾತಿ ಮಾಡ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ರೀತಿನೂ ಥರ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ 3-4 ಥರ ಮಾಡ್ತೀನಿ ಎಣ್ಗಾಯಲ್ಲಿ. ಇವಾಗ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಚಿಟಕಿ ಬೆಲ್ಲ, ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. ಯಾವುದೇ ಆಗಲಿ ಒತ್ಬಿಟ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಒಂದೇ ವಿಜಲ್ ಸಾಕು ಇದು. ಮತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಉಪ್ಪು ಬೆಲ್ಲ ಎಲ್ಲ ಸೇರಿಸಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದೇ ಸಲ ನಾನು ಕೂಗ್ಸೋದು ಸಾಕು, ಒಂದೇ ಸಲ, ಇಲ್ಲಾಂದರೆ ಎಲ್ಲ ಥರ ಪಾಯಸದ ಥರ ಆಗೋಗ್ಬಿಡುತ್ತೆ. ಒಂದು ವಿಜಲ್ ಹಾಕಿಸ್ತೀನಿ. ಇದಾಗಿದೆ ರುಚಿಯಾದ ಎಣ್ಣೆ ಬದನೆಕಾಯಿ ಸಿದ್ಧವಾಗಿದೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.